ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಚೆನ್ನೈನ ನಿವಾಸಿಯಾದ ಮಲರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಮ್ಮ ಮನೆಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಿತ್ರ ಶ್ರೀಮೂರ್ತಿ ಬರುವ ಮೊದಲು ನಾವು ತಿಂಗಳಿಗೆ 2,500 ರೂಪಾಯಿ ಬಾಡಿಗೆ ಪಾವತಿಸುತ್ತಾ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆವು. ಶ್ರೀಮೂರ್ತಿಯ ಆಗಮನದ ಕೇವಲ 6 ತಿಂಗಳೊಳಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಜನನಿಬಿಡ ಹೂವಿನ ಮಾರುಕಟ್ಟೆ ಪ್ರದೇಶವಾದ ಪ್ಯಾರಿಸ್ ಕಾರ್ನರ್ನಲ್ಲಿ ಭವ್ಯವಾದ ಮನೆಯನ್ನು ಖರೀದಿಸುವ ಸೌಭಾಗ್ಯ ನಮಗೆ ಲಭಿಸಿತು. ಆದರೆ ಸ್ವಂತ ಮನೆ ಇದ್ದರೂ ಸಹ ಮಾರುಕಟ್ಟೆಯ ನಿರಂತರ ಗದ್ದಲ ಮತ್ತು ಚಟುವಟಿಕೆಗಳಿಂದಾಗಿ ನನಗೆ ಅಲ್ಲಿ ಮಾನಸಿಕ ನೆಮ್ಮದಿ ಸಿಗುತ್ತಿರಲಿಲ್ಲ. ನಮಗೆ ತಿರುಮಲೈ ವಾಯಲ್ನಲ್ಲಿ ಒಂದು ನಿವೇಶನವೂ ಇತ್ತು. ನಾನು ಸಂಪೂರ್ಣ ನಂಬಿಕೆಯಿಂದ ವರದೀಕ್ಷಾ ಮಾಲೆಯನ್ನು ಧರಿಸಿ ಆ ಭೂಮಿಯು ಉತ್ತಮ ಬೆಲೆಗೆ ಮಾರಾಟವಾಗಲಿ ಎಂದು ಪ್ರಾರ್ಥಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ನಾವು ಆ ಭೂಮಿಯನ್ನು ಅತ್ಯುತ್ತಮ ಬೆಲೆಗೆ ಮಾರಾಟ ಮಾಡಲು ಸಾಧ್ಯವಾಯಿತು. ನಂತರ ಸುದರ್ಶನ ಹೋಮದಲ್ಲಿ ಭಾಗವಹಿಸಿದ ಬಳಿಕ ನಾನು ಶಾಂತಿಯುತ ಮತ್ತು ಪ್ರಶಾಂತವಾದ ಸ್ಥಳದಲ್ಲಿ ಒಂದು ಮನೆಗಾಗಿ ಪ್ರಾರ್ಥಿಸಿದಂತೆಯೇ ECR ಮುಖ್ಯ ರಸ್ತೆಯಲ್ಲಿ 2 ಕೋಟಿ ರೂಪಾಯಿ ಮೌಲ್ಯದ ಸುಂದರವಾದ ಒಂದು ನಿವೇಶನವನ್ನು ಖರೀದಿಸುವ ಆಶೀರ್ವಾದವನ್ನು ನಾವು ಪಡೆದೆವು. ನವರಾತ್ರಿ ಹೋಮದಲ್ಲಿ ಭಾಗವಹಿಸಿದ ನಂತರ ಗೋಲ್ಡನ್ ರಾಕ್ನಲ್ಲಿ ಮನೆಯ ಮಾದರಿ ನಿರ್ಮಿಸುವ ಮೂಲಕ ಅದರ ಶಂಕುಸ್ಥಾಪನೆ ಮಾಡಿ ECRನಲ್ಲಿ ನಮ್ಮ ಹೊಸ ಮನೆಯ ನಿರ್ಮಾಣವನ್ನು ಪ್ರಾರಂಭಿಸಿದೆ. ದೈವಿಕ ಕೃಪೆಯಿಂದ ನಾವು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುವ 2 ಅಂತಸ್ತಿನ ಮನೆಯನ್ನು ಯಶಸ್ವಿಯಾಗಿ ನಿರ್ಮಿಸಿದೆವು. ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾವು ಗೃಹ ಪ್ರವೇಶವನ್ನು ಮಾಡಿ ಸಂತೋಷದಿಂದ ನಮ್ಮ ಹೊಸ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದೆವು. ಪ್ರತಿ ಕ್ಷಣದಲ್ಲೂ ನನ್ನ ಅಗತ್ಯಗಳನ್ನು ಪೂರೈಸಿ ನನಗೆ ಸಮೃದ್ಧಿ, ಸೌಕರ್ಯ, ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ಕರುಣಿಸಿದ್ದಕ್ಕಾಗಿ ಸಮೃದ್ಧಿ ಮತ್ತು ಕೃಪೆಯನ್ನು ನೀಡುವ ಪವಾಡ ಸದೃಶರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಾರವಿಂದಗಳಿಗೆ ನಾನು ಕೋಟಿ ಕೋಟಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.